नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। कर्नाटक कांग्रेस सरकार के मुख्यमंत्री सिद्धारमैया बदलाव पर डीके शिवकुमार को मुख्यमंत्री का पद घोषित हो रहा है। इस पर कुछ कांग्रेस के लीडर मंत्री कार्यकर्ताओं ने कुछ लोग खुशियां जताने लग गए हैं और कुछ लोग नाराजगी जताने लग गए। डीके शिवकुमार मुख्यमंत्री बनने से अब तक कई जगह पर कुछ लोग खुशियां जताकर बैनर लगा चुके हैं और कुछ लोग नहीं। एक ही पक्ष में रहकर नाराजगी आखिर क्यों? शिवकुमार मुख्यमंत्री बनने से कांग्रेस को क्या दिक्कत है? बहुत सारे लोग डीके शिवकुमार मुख्यमंत्री बनने से पटाखे लगाकर मिठाई बांटकर बहुत सारे लोग खुशियां मना चुके हैं। कांग्रेस की राजनीति के कुछ लोग नहीं किया गया, नई पोस्ट, नई बैनर, नई खुशियां। अब इस पर लीडर दुनशी का यह कहना है कि मुख्यमंत्री डीके शिवकुमार बनने से उनके चाहने वालों का यही कहना है कि बदलाव आ जाएगा। कर्नाटक में अब कुछ लोग लीडर्स पद के लिए अपने चाहने वालों को छोड़कर पद चाहिए। कुछ लोग दरगाहों पर, लोक चौक में अब मांग करने लगे हैं। और कितने साल चाहत रखेंगे राजनीति में, दूसरों को क्यों मौका नहीं देंगे? मरते दम तक क्या यही पद पूछे रह जाएंगे? मंत्री मुख्यमंत्री बनने का यही सपना देख ले रहे हैं कांग्रेस के राजनीति के लोग। आखिर कर्नाटक रोड और रास्ते, महंगाई, शिक्षा, बेरोजगार, गरीबी पर दिक्कत सुधरेगा कब? लोगों का यही सवाल है। ಇವತ್ತಿನ ದಿವಸ ಸಂಜೆ 6-7 ಗಂಟೆಯ ಸುಮಾರಿನಲ್ಲಿ ಇವತ್ತು ನಾವು ಹೇಳುವುದೇನೆಂದರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ನಾಳೆ 3ನೇ ತಾರೀಕು 10-11 ಗಂಟೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಮಾರಂಭಕ್ಕೆ ಬೆಂಗಳೂರು ಹೊಂಟಿದ್ದೀವಿ. ಈಗಾಗಲೇ 3-4 ಗಾಡಿಗಳು, ಒಂದು ಇನೋವಾ, ಇನ್ನೊಂದು ಟಾಟಾ ಕರ್ವ ಮತ್ತು ಶಿಫ್ಟ್ ಗಾಡಿ, ಒಂದು 5-6 ಗಾಡಿಗಳು ಇವತ್ತೇನದ ನಾವು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಅಭಿಮಾನ. ಉತ್ತರ ಕರ್ನಾಟಕದಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಸಂಘಟನೆಯನ್ನು 15 ವರ್ಷಗಳಿಂದ ಸಂಘಟಿಸುತ್ತಾ ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ ನಾಳೆ ಬೆಳಿಗ್ಗೆ 10-11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದಾರೆ. ಆದ ಕಾರಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರುವಂತ ಒಂದು ಸಂಘಟನಾ ಚಾತುರ್ಯತೆ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು, ನಾನು 2-3 ಸಾರಿ ಭೇಟಿ ಕೊಟ್ಟಿದ್ದೆ ಅವರನ್ನು. ಅವರು ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೋಆರ್ಡಿನೇಟರ್ಗಳನ್ನು ನೇಮಕ ಮಾಡಿ ಕೇವಲ 500-600 ಕೋಆರ್ಡಿನೇಟರ್ಗಳನ್ನು ನೇಮಕ ಮಾಡಿದರು. ತಾಲೂಕಾ ಮಟ್ಟದಲ್ಲಿ ಸಹ ಯಾರ್ಯಾರು ಹಳಿಬರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗಿದಾರಲ್ಲ ಅವರನ್ನು ಸಹ ಫೋನ್ ಮುಖಾಂತರ ಮಾತಾಡಿಸಿ ನನಗೆ, ಇಲ್ಲಾಂದ್ರೆ ಅವರು ಬೆಂಗಳೂರು ಕರೆ ತನ್ನಿ ಅಂತ ಹೇಳಿ ಪಕ್ಷವನ್ನು ಸತತವಾಗಿ ಸಂಘಟಿಸಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅಧಿಕಾರಕ್ಕೆ ತಂದರು. ಅದರಂತೆ ಇವತ್ತು ನಾನು ವಿಜಯಪುರ ಜಿಲ್ಲೆಯಲ್ಲಿ 2-3 ದಿವಸಗಳ ಹಿಂದೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಅಭಿಮಾನದ ಸಲುವಾಗಿ ನನ್ನ ಡಿ.ಕೆ. ಶಿವಕುಮಾರ್ ಸಾಹೇಬರ ಅಭಿಮಾನಿಗಳನ್ನು ಫೋನ್ ಹಚ್ಚಿ ಕರೆದುಕೊಂಡು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟಿಂದ ಅವರು ನಾವು ಯಾವುದೇ ಕಾರಣಕ್ಕೂ ಪಕ್ಷದ ಹಿರಿಯರು ಮತ್ತು ಅಹಿಂದ ನಾಯಕರು, ಇದು ಇಡೀ ಭಾರತ ದೇಶಕ್ಕೆ ಗೊತ್ತಾಗಿರುವಂತಹ ಮಾತು. ಇನ್ನೊಂದು ವಿಷಯ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಿಟ್ಟು ಕೊಟ್ಟಿರುವ ಉದ್ದೇಶ ಏನೆಂದ್ರೆ, ಕಾಂಗ್ರೆಸ್ ಪಕ್ಷ ಯಾವತ್ತು ಇದನ್ನು ಒಡೆದು ಹೋಗಬಾರದು ಅಂತ ಹೇಳಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಇವತ್ತು ಇರಲಿ, ಇವತ್ತಿನ ನಾಳೆ ನಾವು ಬಿಡಬೇಕಾಗ್ತದೆ ಅಂತ ಹೇಳಿ ಅವರದೊಂದು ಉದಾರ ಗುಣವನ್ನು ತೋರಿಸಿ ಅಹಿಂದ ನಾಯಕರೆಂದು ಅನಿಸಿಕೊಂಡರು. ಯಾವತ್ತು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು ಯಾವತ್ತು ಅವರು ನಮಗೆ ದೊಡ್ಡದೊಂದು ಸ್ಥಾನ ಕೊಡ್ರಿ, ನನ್ನ ಮಂತ್ರಿ ಮಾಡ್ರಿ, ನನಗೆ ಅದನ್ನ ಮಾಡ್ರಿ, ನನ್ನ ಮಾಡ್ತೀವಿ, ಯಾರು ಕೇಳಿಲ್ಲ ಇನ್ನೂವರೆಗೆ. ಆದರೂ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಸರ್ವ ಜನಾಂಗದ ಒಂದು ಲೀಡರ್ ಅವರು, ಯಾವುದೇ ಜಾತಿ ಧರ್ಮಗಳಿಲ್ಲ. ಮತ್ತು ಇನ್ನೊಂದು ಬಿಜೆಪಿ ಅವನೊಬ್ಬ ನಾಯಕನು ಏನಂದ್ರು, ಮುಸಲ್ಮಾನರು ಪಂಚರ್ ತೆಗೆಯವರು ಅವರು ಇವರು ಅಂತೇಳಿ ಏನೋನೋ ಮನಸಾ ಇಚ್ಛೆ ಬಂದಂಗ ಬೀತಿದ್ರು. ಅವಾಗ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳಿದ್ರು, ಮುಸಲ್ಮಾನರು ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು, ನಮ್ಮ ಅಣ್ಣ ತಮ್ಮಂದಿರ ಅಂತ ಹೇಳಿದ್ರು.
ಇನ್ನು ಇದು ಈ ವಿಷಯ ನಾನು ಯಾಕೆ ಬಹಿರಂಗಪಡಿಸ್ತೀನಪ್ಪ ಅಂದ್ರೆ ಯಾರೇ ಮುಸಲ್ಮಾನರಾಗಲಿ, ದಲಿತರಾಗಲಿ, ಹಿಂದುಳಿದ ವರ್ಗದವರಾಗಲಿ, ಅಲ್ಪಸಂಖ್ಯಾತರಾಗಲಿ, ದಲಿತರ ಯಾವುದೇ ಧರ್ಮದವರಾಗಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಮೇಲೆ ಯಾವುದು ಈ ಜಾತಿ ಧರ್ಮಗಳನ್ನು ಅವರು ಏನಾದರೂ ಯಾವತ್ತಾದರೂ ಮಾತಾಡಿಲ್ಲ. ಅದರ ಸಲುವಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಕೊಟ್ಟಿದ್ದು ಕೇವಲ 2 ವರ್ಷ. 2 ವರ್ಷಗಳಲ್ಲಿ ಅತಿ ಹೆಚ್ಚಿನ ಕರ್ನಾಟಕಕ್ಕೆ ಪ್ರಗತಿಯಲ್ಲಿ ಒಯ್ತಾರಂತೇಳಿ ನಮ್ಮ ಉತ್ತರ ಕರ್ನಾಟಕದ ಸಂಘಟನಾ ಅಧ್ಯಕ್ಷನಾಗಿ ಮತ್ತು ಕೆಎಂಯು ಕರ್ನಾಟಕ ಮುಸ್ಲಿಂ ಯೂನಿಟಿ ಜಿಲ್ಲಾಧ್ಯಕ್ಷನಾಗಿ ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಏನದ ಇಷ್ಟು ನನ್ನ 2 ಮಾತುಗಳನ್ನು ಹೇಳಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿಯಾಗಲು ಮುಂದಿನ ದಿನಗಳನ್ನು ಸೃಷ್ಟಿಕರ್ತ ಅಲ್ಲಾಹನಲ್ಲಿ ಬೇಡಿಕೊಳ್ಳುತ್ತೇನೆ. ಅವರಿಗೆ ಯಾವುದೇ ತೊಂದರೆಗಳು ಬರಬಾರದು ಅಂತೇಳಿ ನನ್ನ 2 ಮಾತು ಮುಗಿಸ್ತೇನೆ. ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ खबरों में अब तक के लिए बस इतना ही। फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए वास्तव न्यूज। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।